ಇರೋದ್ರಿಂದ ನಿಮಗೆ ಒಂಚೂರು ತೊಂದರೆ ಆಗಿದ್ರೆ, ಆಮೇಲೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಪಿಕ್ಚರ್ಗೂ. KRG ಇದು ಡಿಸ್ಟ್ರಿಬ್ಯೂಷನ್ ಆಗಿರಲಿ, ಪ್ರೊಡಕ್ಷನ್ದಾಗಿರಲಿ. ಸೊ ನಮ್ಮ ಮುಂದಿನ ಚಿತ್ರ ಪೌಡರ್ ಹೊಯ್ಸಳ ನಂತರ ಇಲ್ಲಿ 15th ಅಂತ ಅನೌನ್ಸ್ ಆಗಿತ್ತು, ಆಗಸ್ಟ್. ಒಂದು ವಾರ ಮುಂದೂಡಿದ್ವಿ. ಕಾರಣ ಇಷ್ಟೇ, 9ನೇ ತಾರೀಕಿಗೆ ಒಂದು ದೊಡ್ಡ ಸಿನಿಮಾ ಇದೆ, 15th ಇನ್ನೊಂದು ದೊಡ್ಡ ಸಿನಿಮಾ ಇದೆ ಕನ್ನಡದಲ್ಲಿ. ಎಲ್ಲ ಒಂದೇ ಟೈಮ್ ಬಂದು ಕ್ಲಾಶ್ ಮಾಡಿ ಥಿಯೇಟರ್ಸ್ ಎಲ್ಲ ಹಂಚ್ಕೊಳ್ಳೋದು ಬದಲು ಸ್ಪೇಸ್ ಕೊಟ್ಟು ಬರೋಣ ಅಂತ ಒಂದೇನೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಬೇರೆಯವ್ರ ಹತ್ರನೂ ಮಾತಾಡಿ 23ಕ್ಕೆ ಮುಂದೆ ಹೋಗಿದ್ದೀವಿ. ಸ್ಪೇಸ್ 2 ಪಿಕ್ಚರ್ ಇರುತ್ತೆ ಒಂದೇ ದಿನ ಬಂದಾಗ. ಸೊ 9ಕ್ಕೆ ಭೀಮಾ ಬರ್ತಿದೆ, 15ಕ್ಕೆ ಗಣೇಶ್ ಸರ್ದು ಕೃಷ್ಣಂ ಪ್ರಣಯಂ ಸಖಿ ಬರ್ತಿದೆ, ಗೌರಿ ಬರ್ತಿದೆ. ಸೊ ನಾವೇ 23ಕ್ಕೆ ಹೋಗಿದ್ದೀವಿ. 23rd ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಇದು TVF ಜೊತೆ ಫಸ್ಟ್ ಕೊಲಾಬ್ರೇಷನ್ನು. 4 ಸಿನಿಮಾ ಮಾಡಬೇಕು ಅಂತ ಒಂದು ಯೋಜನೆಯಲ್ಲಿ ಅಗ್ರಿಮೆಂಟಲ್ಲಿ ಮಾಡಿದ್ದು ಇದು ಫಸ್ಟ್ ಸಿನಿಮಾ. ಕಾಮಿಡಿ ಬಂದ್ಬಿಟ್ಟು ದೀಪಕ್ ವೆಂಕಟೇಶ್ ಅಂತ ಕಾಣದವರು, ಬಟ್ ಬಾಂಬೆಲಿ ಸೆಟ್ಲ್ ಆಗಿರೋ ರೈಟ್ರು. ಅವ್ರ ಹತ್ರ 1 ವರ್ಷದ ಹಿಂದೆ ನಾವು ಈ ಕಥೆನ ಪರ್ಚೇಸ್ ಮಾಡಿ, ಈಸ್ ಅ ರೈಟರ್ ಬೇಸಿಕಲಿ. ಸೊ ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಎಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡಿದಾಗ ರೈಟರ್ ಸೆಪ್ರೇಟ್, ಡೈರೆಕ್ಟರ್ ಸೆಪ್ರೇಟ್ ಅನ್ನೋದಲ್ಲಿ ಇದು ಒಂದು ಆ ಕ್ಯಾಟಗರಿಗೆ ಸೇರೋ ಪಿಕ್ಚರು. ತುಂಬ ವೆರಿ ಫ್ಯೂ, ಸಮ್ಟೈಮ್ಸ್ ಡೈರೆಕ್ಟರ್ ಬೇರೆ ರೈಟರ್ ಕರ್ಕೊಂಡು ಬರ್ತಾರೆ, ಬಟ್ ರೈಟ್ರು ಸೆಪ್ರೇಟಾಗಿ ತೊಗೊಂಡು ಡೈರೆಕ್ಟ್ರು ಸೆಪ್ರೇಟಾಗಿ ಆ್ಯಕ್ಟಿವೇಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಫ್ಯೂ ಸ್ಕ್ರಿಪ್ಟ್ಸು. ಅದರಲ್ಲಿ ಥ್ಯಾಂಕ್ಸ್ ಜನಾರ್ದನ್, ಬಿಕಾಸ್ ತುಂಬ ಜನಾರ್ದನ್ ಹಿ ಹಿಮ್ಸೆಲ್ಫ್ ಈಸ್ ಆಲ್ಸೋ ರೈಟರ್. ಅವರು ಅದನ್ನು ಬೇರೆ ಸ್ಕ್ರಿಪ್ಟ್ನ ಒಪ್ಕೊಂಡಿರೋದ್ರಲ್ಲಿ ಥ್ಯಾಂಕ್ ಯು. ಆ್ಯಂಡ್ ಅದನ್ನು 40% ಬದಲಾಯಿಸಿದ್ದಾರೆ. ಅವ್ರು ಹೇಳ್ದಂಗೆ ಲಾಸ್ಟ್ 25 ಮಿನಿಟ್ಸ್ ಏನು ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಾನು ತಪ್ಪಿರ್ಬೋದು, ಬಟ್ ನಾನು ನೋಡಿರೋ ಸೌತ್ ಇಂಡಿಯನ್ ಸ್ಕ್ರೀನ್ ಫಾರ್ ದಿ ಫಸ್ಟ್ ಟೈಮ್ ಆ ಥರ ಒಂದು ಅದು ಕಂಟೆಂಟ್ ಬಂದಿರೋದು ಆ ಸ್ಕ್ರಿಪ್ಟಲ್ಲಿ. ಅವ್ರು ಬರ್ದಿರೋದು ರೀತಿ ಆಗಲಿ, CG ಆಲ್ಮೋಸ್ಟ್ ಒಂದು ದೊಡ್ಡ ಸಿನಿಮಾಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಈ ಪಿಕ್ಚರ್ಗಾಗಿದೆ. ನಾರ್ಮಲಿ ನನಗೆ ನಾವು ಮಾಡಿರೋ ಬೇರೆ ಪಿಕ್ಚರ್ ಆಗಲಿ ಅದಕ್ಕಿಂತ ಜಾಸ್ತಿ CG ಇದಕ್ಕಾಗಿದೆ. ಆ್ಯಕ್ಚುಲಿ ಟ್ವೈಸ್ ಈ ಸಿನಿಮಾಗಾಗಿದೆ CG ಆಗಲಿ, ಸೆಟ್ ವರ್ಕು ಅಷ್ಟೇ. ಸೊ ಅದ್ವೈತ್ ಆ್ಯಂಡ್ ಶಾಂತಿ ಸಾಗರ್ DOP ಇಬ್ಬರು. ಅದ್ವೈತ್ ನಮಗೆ ಉತ್ತರಾಖಂಡನೂ ಮಾಡ್ತಿದ್ದಾರೆ, ಸಪ್ತಾಹ ಅವ್ರದ್ದು. ಇದು ಎಡಿಟರ್ ಹರಿ ಅಂತ ಫಸ್ಟ್ ಟೈಮ್, ಒನ್ ಆಫ್ ದಿ ವೆರಿ ಟ್ಯಾಲೆಂಟೆಡ್ ಎಡಿಟರ್ಸ್ ನಾನು ನೋಡಿರೋದಲ್ಲಿ. ಅವ್ರ ಸಿನಿಮಾ ನಮ್ಮ ವರ್ಕ್ ಮಾಡೋ ಜರ್ನಿದಲ್ಲಿ. ವಾಸುಕಿ ಮ್ಯೂಸಿಕ್ಕು 2 ಸಾಂಗ್ ಇದೆ. ಒಂದು ಬಿಜು ಹಾಡಿದ್ರು, ಅದು ಚೆನ್ನಾಗಿ ಹೋಗ್ತಿದೆ ಯೂಟ್ಯೂಬಲ್ಲಿ. ಇವತ್ತು ಆಂಟೋನಿ ದಾಸನ್ ಟಗರು ಮತ್ತು ಸೂರ್ಯ ಅಣ್ಣ ಅಂತ ಸಲಗದಲ್ಲಿ ಹಾಡಿದ್ದಾರೆ. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂದಿದೆ. ಆ್ಯಕ್ಟರ್ಸ್ ಬಂದಾಗ ದಿಗಿ ಈಗ 2ನೇ ಸಿನಿಮಾ ನಮ್ಮ ಜೊತೆ ಮಾಡ್ತಿದ್ದಾರೆ. ಮೊದಲನೇದು ಈಗ ಪೌಡರ್, ಧನ್ಯ, ಶರ್ಮಿಳಾ, ನಾಗಭೂಷಣ್, ಅನಿ, ರಂಗಾಯಣರಿಗೂ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಹುಲಿ ಕಾರ್ತಿಕಿ, 9 ಜನ ಮೇನ್ ನಟರು. ಇದ್ರ ಜೊತೆಗಿದೆಲ್ಲ ಒಂದು ವಿಶಿಷ್ಟವಾಗಿ ಇಡೀ ಸಿನಿಮಾಗೆ ಸೂತ್ರಧಾರ. ಕಾಮಿಡಿ ಅಂದರೆ ಕನ್ನಡದಲ್ಲಿ ಬರೋ ಫಸ್ಟ್ ಹೆಸರು ಅವರೇ ಈ ಸಿನಿಮಾದ ಸೂತ್ರಧಾರ. ಎಲ್ಲ ಆಡಿಯನ್ಸ್ನ ಸಿನಿಮಾಗೆ ಒಳಗೆ ಕರ್ಕೊಂಡೋಗಿ ತೋರಿಸಿ ಆಚೆ ಕರ್ಕೊಂಡು ಬರೋ ಒಂದು ವಾಯ್ಸ್ ನರೇಟರ್. ಆ ಒಂದು ಸದ್ಯದಲ್ಲೇ ಅವ್ರದ್ದು ಹೆಸರು ವಿತ್ ಸ್ಪೆಷಲ್ AV ರಿಲೀಸ್ ಮಾಡ್ತೀವಿ. ಅವರು ಅಷ್ಟು ದೊಡ್ಡವ್ರು, ಅಂದರೆ ನಾನು ಹೇಳ್ದಂಗೆ ಅವರು ಅಷ್ಟು ಆ ಲಿಜೆಂಡ್ ಆಫ್ ಕಾಮಿಡಿ. ಅವ್ರು ಬಂದು ಈ ಸಿನಿಮಾನ ನಮಗೆ ನರೇಟ್ ಮಾಡಿಕೊಡಿ ಅಂದಾಗ ಈಸ್ ಡನ್ ದಟ್. ಸೊ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ಸ್. TVF ಜೊತೆ ಆಮೇಲೆ TVF ಅವರು ಆಲ್ಸೋ ಈ ಸಿನಿಮಾದಲ್ಲಿ ನಾವು ಈ ಸಿನಿಮಾ ಇದೆ ಮಾಡ್ತೀರಾ ಅಂತಂದಾಗ ಅವರು ಕಂಟೆಂಟಲ್ಲಿ ಅವ್ರು ಆಲ್ರೆಡಿ ಕಿಂಗು, ಬಟ್ ನಮ್ಮ ಕಂಟೆಂಟ್ ಜೊತೆ ಅವ್ರು ಸ್ಪೆಷಲಾಗಿ ಆ್ಯಡ್ ಮಾಡಿದ್ದಾರೆ ಅವ್ರವ್ರ ಇನ್ಪುಟ್ಸ್ ಎಲ್ಲ. ಪಿಕ್ಚರು ನನಗೆ ಲಾಸ್ಟ್ ಕಂಟೆಂಟ್ ನೋಡಿದಾಗ, ಫೈನಲ್ ಕಾಪಿ ನೋಡಿದಾಗ ಭಾಳ ಖುಷಿಯಾಗಿದೆ. ಸೆನ್ಸರ್ಗೆ ಹೋಗ್ತಿದೆ ನೆಕ್ಸ್ಟ್ ವೀಕ್, August 7th ಅಥವಾ 8th ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಇರಲಿ. ನಮಗೆ ಎಲ್ಲ ಸಿನಿಮಾಗೂ ಈಗ ಇರಲಿ. ಥ್ಯಾಂಕ್ ಯು. ಎಲ್ಲ ಮಾತಾಡಿದ್ದಾರೆ. ನಾವು ಸಿನಿಮಾ ರಿಲೀಸ್ ಅಮ್ಮ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ ಕಾರ್ತಿಕ ಮಾಡಬೇಕು ಅದು ಸರ್ ಕೂತ್ಕೊಂಡೆ ಮಾತಾಡಿ. ಏನು ಜಸ್ಟ್ 2 ಪದ. ಏನು ರವಿ ಸರ್ ಹೇಳ್ದಂಗೆ ಫಸ್ಟು ಸಾರಿ ನಿಮ್ಮ ಹೆಸರು ಅವಾಗ ಮಿಸ್ ಮಾಡ್ಬಿಟ್ಟೆ. ಇವರೆಲ್ಲ ಹೇಳಿದ್ರು 9 ಜನದಲ್ಲಿ. ಅಲ್ಲ ಆಯ್ತು, ಈಗ ಅದಕ್ಕೆ ಸ್ಪೆಷಲಾಗಿ ಹೇಳ್ತೀನಿ ಅದೊಂದು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈಗ ಸಿಚುವೇಶನ್ ಹೇಗಿದೆ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಮೊದಲು ಹೇಗಿತ್ತು, ಥಿಯೇಟರಲ್ಲೇ ಸಿನಿಮಾ ವರ್ಕ್ ಆಗಬೇಕು, ಥಿಯೇಟ್ರಲ್ಲಿ ಮೇನ್ ರೆವೆನ್ಯೂ. ಈಗ ನಿಮ್ಗೆ ಗೊತ್ತಿರೋಂಗೆ 3 ಕ್ಯಾಟಗರೀಸ್ ಇದೆ: ಥಿಯೇಟರ್, OTT ಆ್ಯಂಡ್ ಸ್ಯಾಟಲೈಟ್. ಆಡಿಯೋ ಎಸ್ ಒನ್ ಆಫ್ ದಿ ಸ್ಮಾಲ್ ಇದಾದನು. ಈ 3 ಕ್ಯಾಟಗರಿಲಿತ್ತು. ಆ 2ಕ್ಕೆ ಲಾಸ್ಟ್ ಕೋವಿಡ್ ನಂತರ ಅಥವಾ ಕೋವಿಡ್ ಟೈಮಿಂದ ಅರೌಂಡ್ 50% ಸ್ಯಾಟಲೈಟ್ ಮತ್ತು OTT, ಅಥವಾ 60% ಆಫ್ ರೆವೆನ್ಯೂ ಯೂಸ್ ಟು ಕಮ್ ಫ್ರಮ್ ಸ್ಯಾಟಲೈಟ್ ಆ್ಯಂಡ್ OTT, 40% ಥಿಯೇಟ್ರಿಗೆ ಬಿಡ್ತಿದ್ರು.
ಈ ಟೈಮ್ ಹಳೆ ಇದ್ದಂಗೆ 80% ಥಿಯೇಟ್ರಿಗೆ ಬಂದಿದೆ. ಸೊ ನಮ್ಮ ಜನಕ್ಕೇನು ರಿಕ್ವೆಸ್ಟ್ ಅಂದರೆ, ಓಕೆ 3 ವೀಕ್ಸ್ ಬಂದ್ಬಿಡುತ್ತೆ, 4 ವೀಕ್ಸ್ ಬರುತ್ತೆ OTT ಅವರು, ಅದೆಲ್ಲ ಅವಾಗ ಮಾಡಿದ ಮಾಡೆಲ್ಲು. ಡ್ಯೂರಿಂಗ್ ಕೋವಿಡ್ಡು ಯಾವಾಗ ಥಿಯೇಟರ್ಗೆ ಜನ ಬರ್ತಿರೋದು ಕಮ್ಮಿ ಇದ್ದಾಗ, ಆ ಮೀನ್ಸ್ ಸಿಚುವೇಶನ್ ಆಗಿದ್ದಾಗ ಮಾಡಿದಾಗ ಅವರು OTT ಅವ್ರು ಮಾಡಿದ್ರು. ಈಗ ಎಲ್ಲದನ್ನು ಮೋಸ್ಟ್ಲಿ ಹಿಂದಿ ಅವರು ಇದ್ದಂಗೆ 8 ವೀಕ್ಸ್ ಮಾಡಲೇಬೇಕು ಅನ್ನೋದು ಒಂದು ವಿನಂತಿನೂ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಬೇಕು ಅನ್ನೋದಿದೆ. ಯಾಕಂದರೆ ಥಿಯೇಟರ್ಲ್ಲಿ ಓಡಿದ್ರೆ ಮಾತ್ರ OTT ತಗೋತಾರೆ ಅನ್ನೋದು. ಹಳೆಯ ಕಾಲದಲ್ಲಿ ಸ್ಯಾಟಲೈಟು ತಗೋತಾ ಇದ್ದೆ, ಥಿಯೇಟ್ರಲ್ಲಿ ಪಿಕ್ಚರ್ ಹೋದ್ರೆ ಮಾತ್ರ. ಸೊ ಅಗೇನ್ ಈಗ ಥಿಯೇಟರ್ಗೆ ಇಟ್ಸ್ ಅಗೇನ್ ಸರ್ಕಲ್, ಥಿಯೇಟರ್ಗೆ ಬಂದಿದೆ. ದಟ್ ಈಸ್ ಅದೇ ದೇವಸ್ಥಾನ ಪಿಕ್ಚರ್ಗಳಿಗೆ, ಅಲ್ಲೇ ಎಲ್ಲ ಪಿಕ್ಚರ್ ಓಡೋದು, ಎಲ್ಲ ಪಿಕ್ಚರ್ ಥಿಯೇಟ್ರಿಗೆ ಮಾಡೋದು. ಟ್ರೇಲರ್ ನೋಡೋ ಅಥವಾ ಸಾಂಗ್ ನೋಡೋ ಎಷ್ಟೋ ಜನ ಇದು OTT ನೋಡ್ತೀನಿ, ಅದು ಹಂಗಲ್ಲ, ಅದು ಆಗಿದೆ, ಸಿಚುವೇಶನ್ ಹಂಗಾಗಿತ್ತು. ಅದೇ ನಾನು ಜನರನ್ನ ಏನು ಬ್ಲೇಮ್ ಮಾಡ್ತಿಲ್ಲ, ಬಟ್ ಮೈಂಡ್ ಸೆಟ್ ಅವರು ಚೇಂಜ್ ಮಾಡ್ಕೋಬೇಕು. ಯಾವುದೋ 2 ವಾರಕ್ಕೆ ಬರುತ್ತೆ ಆಮೇಲೆ ನೋಡೋಣ ಅನ್ನೋದೇನು ಇದಿಲ್ಲ. ನಾವು ನಮ್ಮ ಎಷ್ಟೋ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಸಿನಿಮಾದಲ್ಲಿ ಅವ್ರ ಮಾತು, ಅವ್ರದ್ದು ಫೀಡ್ಬ್ಯಾಕ್ ಕೇಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ ಪಿಕ್ಚರ್ಗೆ, ಡೈನಮಿಕ್ ಪ್ರೈಸಿಂಗ್ ಮಾಡಿದ್ವಿ. ಚಿಕ್ಕ ಪಿಕ್ಚರ್ಗೆ ರೇಟ್ಸ್ ನಾಮಿನಲ್ ರೇಟ್ಸ್ ಇಟ್ಟು, ದೊಡ್ಡ ಪಿಕ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಕ್ಚರ್ಗೆ ಜಾಸ್ತಿ ಇಟ್ಟು, ಮೀನ್ಸ್ ಎಲ್ಲ ಥರದನ್ನು ಮಾಡಿದ್ದೀವಿ. ರಿಕ್ವೆಸ್ಟ್ ಏನಂದರೆ, ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ದಟ್ ಎಲ್ಲ ಸಿನಿಮಾ OTT ತಗೋತಾರೆ, ಸ್ಯಾಟಲೈಟ್ ತಗೋತಾರೆ, 2 ವಾರಕ್ಕೆ ಬರುತ್ತೆ, 3 ವಾರಕ್ಕೆ ಬರುತ್ತೆ. ಅದು ಇಲ್ಲ, ಸಿಚುವೇಶನ್ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಆ್ಯಸ್ ಮೂವಿ ಮೇಕರ್ಸ್ ನಾವು ಚೇಂಜ್ ಮಾಡ್ಕೋತೀವಿ ನಮ್ಮ ಅಪ್ರೋಚ್ ಆನ್ ಪೊಸಿಷನಿಂಗ್ ಆಫ್ ಫಿಲ್ಮ್ ಆಗಲಿ, ಅಥವಾ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ. ಜನರು ಇದೊಂದನ್ನು ಅವರು ಮೈಂಡ್ ಚೇಂಜ್ ಮಾಡ್ಕೊಳ್ಳೋದು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋಬೇಕು. ವೇರ್ ಥಿಯೇಟರ್ ಬಂದು ಥಿಯೇಟರ್ ಚೆನ್ನಾಗಾದರೆ ಮಾತ್ರ OTT ಬರೋದು ಅಂತ. ಬಂದು ಇಷ್ಟಪಡೋದು ಬಿಡೋದು ಅದು ಏನೇ ಫೀಡ್ಬ್ಯಾಕ್ ತೊಗೊಳ್ಳೋಣ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಬಟ್ ಬರಬೇಕು. ಬರ್ದೇನೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದನ್ನು ಸ್ಟಿಲ್ ಓಕೆ, ಒಳ್ಳೆ ಪಿಕ್ಚರ್ ಬಂದಿಲ್ಲದೆ ಇರ್ಬೋದು, ಬಂದಿದ್ದರೂ ಇರ್ಬೋದು. ಈ ವರ್ಷ ಕೆಲವು ತುಂಬ ಶಾಕಾಹಾರಿ ಆಗಲಿ, ಬ್ಲಿಂಕ್ ಆಗಲಿ, 3ನೇ ಕೃಷ್ಣಪ್ಪ ಆಗಲಿ, ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ. ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ. 9ಕ್ಕೆ ಒಂಥರ ಹೇಳ್ದಂಗೆ ಫ್ಲಡ್ ಗೇಟ್ಸ್ ಓಪನ್ ಆದಂಗೆ ಭೀಮಾಯಿಂದ ಓಪನ್ ಆಗುತ್ತೆ. ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ. ಭೀಮಾ ಆದ ತಕ್ಷಣ ಕೃಷ್ಣನ್ ಪ್ರಣಯ ಸಖಿ ಆಗಲಿ, ಗೌರಿ ನಮ್ಮ ಪಿಕ್ಚರ್ ಇದೆ, ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ, ಸುದೀಪ್ ಸರ್ ಮ್ಯಾಕ್ಸ್, ಶಿವಣ್ಣಂದು ಭೈರತಿರಣಗಲ್ ಇದೆ, ಮಾರ್ಟಿನ್ ಇದೆ, UI ಇದೆ. ಸೊ ಇಷ್ಟು ಸಿನಿಮಾ ಈ ವರ್ಷ ನನಗೆ ಗೊತ್ತಿರೋದು ಬರುತ್ತೆ. ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಸೆಟ್ ಆ್ಯಂಡ್ ಸಿ ಹೌ ವಾಟ್ ದ ಸಿಚುವೇಶನ್ ಇಸ್. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಎಲ್ಲ ಸಿನಿಮಾ 3 ವೀಕ್ಸ್ ಬರಲ್ಲ ಅಥವಾ 4 ವೀಕ್ಸ್ ಬರಲ್ಲ. ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ, ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ಇಟ್ ಈಸ್ ನಾಟ್ ಅಟ್ ಅ ವೆರಿ ಗುಡ್ ಸಿಚುವೇಶನ್, ಅದು ಚೇಂಜ್ ಆಗಬೇಕು. ಇಟ್ಸ್ ಅ ರಿಕ್ವೆಸ್ಟ್ ಆ್ಯಂಡ್ ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್. ಥ್ಯಾಂಕ್ ಯು. 2 ಆ್ಯಕ್ಚುಲಿ, ಒಂದು ಪ್ರೊಡಕ್ಷನ್ ಹೌಸು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು ಅನ್ನೋದು ಅಲ್ಲ. ನಾವು ಯಾವತ್ತೂ ರತ್ನನ್ ಪ್ರಪಂಚ ಸ್ಕ್ರಿಪ್ಟ್ ಹಾಕಿ ಸಿಕ್ತು, ಎಮೋಷನಲ್ ಪಿಕ್ಚರ್. ಹೊಯ್ಸಳ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್. 3ನೇದು ಇದು ನಾವು ಪೌಡರ್ ಇಸ್ ಅನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್. ಧನ್ಯ ಅವ್ರು ಹೇಳ್ದಂಗೆ ಎವ್ರಿ ಮಿನಿಟ್ ಎಲ್ಲ ಎವ್ರಿ ಸೆಕೆಂಡ್ ನಗ್ತಿದ್ದಾರೆ. ಒಂದು ಡೈಲಾಗಿಂದ ಹಿಡಿದು ಸಿಚುವೇಶನ್ಸ್ ಆಗಿರಲಿ. ಸಿನಿಮಾದಲ್ಲಿ ತ್ರಿಲೋಕ್ ಅಂತ ಒಬ್ಬರು ಡೈಲಾಗ್ ಬರೆದಿದ್ದು, ಅವ್ರ ಹೆಸರು ಮರ್ತೋಯ್ತು ಹೇಳೋಕ್ಕೆ. ಅವರು ಇವನ್ ಲಿರಿಕ್ಸು ಅವರೇ ಬರೆದಿರೋದು. ಎಲ್ಲ ಸಿನಿಮಾ ಆಲ್ಸೋ ಕಾಮಿಡಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ. ನನಗೆ ನೆನಪಿಲ್ಲ, ಕರೆಕ್ಟ್ ಮಾಡಿ ಏನಾದರೂ ನಾನು ಮಿಸ್ ಮಾಡಿದರೆ ಕೆಲವೊಂದು ಇದನ್ನು. ಬಟ್ ಕಾಮಿಡಿ, ಸಿಚುವೇಶನಲ್ ಕಾಮಿಡಿ, ಕೆಲವು ಡೈಲಾಗ್ ಕಾಮಿಡಿ ಮೇಲೆ ಹೋಗಿದೆ, ಸಿಚುವೇಶನಲ್ ಕಾಮಿಡಿ ಕಮ್ಮಿ ಆಗಿದೆ. ಅದರಲ್ಲಿ ಈ 2 ಸೇರ್ಕೊಂಡು ಏನಿದೆ. ಆಮೇಲೆ ನಾನು ಲಾಸ್ಟ್ ಹೇಳ್ದಂಗೆ ಲಾಸ್ಟ್ 20 ಮಿನಿಟ್ಸ್ ಅನ್ನೋದು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಸ್ಕ್ರೀನ್. ಅದು ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಏನು ಆಗುತ್ತೆ ಅವ್ರಿಗೆ ಅನ್ನೋದನ್ನು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್. ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ 2. ಒಂದು ಕಾಮಿಡಿ ಸಿನಿಮಾ ಬಂದಿಲ್ಲ ತುಂಬ ದಿನದಿಂದ. 2ನೇದು ನಾವು ಅದೊಂದು ಕತೆ ಇಷ್ಟ ಆದಾಗ ಯಾವ ಜಾನರ್ ಆಮೇಲೆ ಇದಾಗ್ತದೆ, ಕತೆ ಇಷ್ಟ ಆಗ್ಬೇಕು ಫಸ್ಟ್. ಸರ್ ಅವ್ರು 100% ನಮ್ಮ ಇದ ಮೇಲೆ ಹೋಗಿರೋದು. ಸೊ ಅವ್ರ ಕಡೆಯಿಂದ ಒಂದಿಬ್ಬರು ಇದ್ದರು ಸೆಟ್ಟಲ್ಲಿ, ಆಗಾಗ ಬರೋರು ನೋಡೋರು. ಬಟ್ ಡಿಸಿಷನ್ಸ್ ವಾಸ್ ಅ ಜಾಯಿಂಟ್ ಡಿಸಿಷನ್. ನಾವು ಇಬ್ಬರು ಸೇರ್ಕೊಂಡು ಡಿಸಿಷನ್ ತೊಗೊಂಡು ಅರ್ನಾಬ್ ಮಾಮೂಲಿ ನಮ್ಮ ಮೇಲಲ್ಲಾಗಲಿ ಅಥವಾ ವಾಟ್ಸಪ್ ಕಮ್ಯುನಿಕೇಷನಲ್ಲಿ ಎಲ್ಲ ಡಿಸಿಷನ್ಸ್ ತೊಗೊಂಡಿದ್ದಾದ್ರೂ ಸಿನಿಮಾವನ್ನು ನೋಡಿದ್ರು ಅವರು ಭಾಳ ಖುಷಿ ಪಟ್ಟಿದ್ದಾರೆ ಸಿನಿಮಾಗೆ. ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಆಲ್ ಔಟ್ ಇನ್ ಪ್ರಮೋಟಿಂಗ್ ಬರ್ತಾರೆ. ಬಟ್ ಅವ್ರಿಗೇನಂದರೆ ಸಿನಿಮಾನೇ ಹೊಸ್ತು. ಅವ್ರು ಯಾವತ್ತೂ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡಿರೋದು. ಆ್ಯಕ್ಚುಲಿ ಅಂಥ ದೊಡ್ಡ ವೆಬ್ ಸೀರೀಸಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ಒಂದು ಸಂಸ್ಥೆ ಕನ್ನಡಲ್ಲಿ ಬಂದು ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಅಂತಂದಾಗ ಹೆಮ್ಮೆಯ ವಿಷಯ ಸರ್. ಆ್ಯಂಡ್ ಅದು ಕಂಪ್ಲೀಟ್ ನಮಗೆ ಬಿಟ್ಟಿದ್ದಾರೆ. ಅವರು KRJ ಮೇಲೆ ಟ್ರಸ್ಟ್ ಮಾಡಿ ಅವ್ರವ್ರ ಇನ್ಪುಟ್ಸ್ ಎಲ್ಲೆಲ್ಲಿ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮ್ಮಲ್ಲಿ ಫುಲ್ ಬಿಟ್ಟಿದ್ದಾರೆ.
ಇದು ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಕಾಂಪಿಟೇಷನ್. ನಾವು ಎಲ್ಲ ಜೊತೆಗೆ ಬರಬೇಕಾಗಿರೋ ಪಿಕ್ಚರ್. ಆಮೇಲೆ ಮೋರ್ ದೆನ್ ನಮ್ಮ ಪಿಕ್ಚರ್ ಏನು ಎಕ್ಸ್ಕ್ಲೂಸಿವಿಟಿ ಅಂದರೆ ಕಾಮಿಡಿ. ನಾವು ಹೇಳ್ದಂಗೆ ಅವ್ರು ಹೇಳ್ದಂಗೆ ತುಂಬ ದಿನ ಆದಮೇಲೆ ಬಂದಿರೋ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಮೈಂಡ್ಲೆಸ್ ಕಾಮಿಡಿ. ಇದರಿಂದ ಏನು ಇಟ್ಸ್ ಅ ನಾನ್ ಸೆನ್ಸ್ ಕಾಮಿಡಿ ಅಂತ ಅನ್ಬೋದು. ಲಾಜಿಕ್ ಹುಡ್ಕಂಗಿಲ್ಲ, ಏನಿಲ್ಲ. ನಗಬೇಕು, ನೋಡಿದ ತಕ್ಷಣ ನಗ್ತಾರೆ, ನಕ್ಕೊಂಡು ಆ ಎಂಜಾಯ್ ಮಾಡಿರೋ ಮೂಮೆಂಟ್ನ ತೊಗೊಂಡೋಗಿರೋದು ಇದು. ದಟ್ ಈಸ್ ದ ಫಸ್ಟ್ ಮೇನ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಏನದು USP ಅಂತ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಏನಂತಾರೆ, ಅದು ಇಟ್ಸ್ ಕಾಮಿಡಿ ಫಸ್ಟ್. ಆ್ಯಂಡ್ ಆಲ್ಸೋ ವಾಸುಕಿದು BGM ಆಗಲಿ ಅಥವಾ ಮ್ಯೂಸಿಕ್, ಇಟ್ಸ್ ವೆರಿ ಸ್ಪೆಷಲ್. ಆ್ಯಕ್ಚುಲಿ ನಾನು ಹೇಳ್ದಂಗೆ ಪೌಡರ್ ಫಸ್ಟ್ ಸಾಂಗ್ ಬಂದಾಗ, ಮಿಷನ್ ಘಮ ಘಮ ಸಾಂಗ್ ಬಂದಾಗ ತುಂಬ ಜನ ಮ್ಯೂಸಿಕ್ ಎಂಥೂಸಿಯಸ್ಸು ಅವರು ನಾವು ಕೊಟ್ಟಿರೋ ಅದರಲ್ಲಿ ದ ವೇ ಹೀಸ್ ಆರ್ಕೆಸ್ಟ್ರಾ ಮಾಡಿರೋದನ್ನು ಸಖತ್ ಆ್ಯಕ್ಚುಲಿ ಏನಂತಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ. ಸೊ ವಾಸುಕಿ ಆ್ಯಕ್ಟಿಂಗ್ ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೇಡಮ್. ಫುಲ್ ಎಂಜಾಯ್ ಮಾಡಿ ಹೋಗ್ತೀರ. ಪೌಡರೇ ಮೇನ್ ಕ್ಯಾರೆಕ್ಟರ್. ಅವ್ರು ಹೇಳ್ದಂಗೆ ಪೌಡರ್ ಒಂದು ಪ್ಯಾಕೇಜೇ ಮೇನ್ ಕ್ಯಾರೆಕ್ಟರ್. ಅದೆಲ್ಲ ಹೇಳಿದೆ ಕನ್ನಡ ಕಾಮಿಡಿಲಿ. ಕಾಮಿಡಿ ಅಂತಂದರೆ ನಿಮ್ಮ ಎಲ್ಲರ ತಲೆಗೂ ಬರೋ ಫಸ್ಟ್ ಮೂರಷ್ಟರಲ್ಲಿ ಅಂದರೆ ಅವ್ರು ಇದ್ದೇ ಇರ್ತಾರೆ. ಅದು ರಿವೀಲ್ ಮಾಡ್ತೀವಿ ಈಗ ಇನ್ನೊಂದು ನಮ್ಮಲ್ಲಿ. ಅದ್ರಲ್ಲಿ ಒಂದು ಪ್ರಮೋಷನ್ ಒಂದು ಐಟಮು ಸರ್, ಅದು ವಿತ್ ವಿಡಿಯೋ. ಅದು ಅವರು ಮಾಡಿರೋದು ಏನಕ್ಕೆ, ಆಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ ಆ ಕ್ಯಾರೆಕ್ಟ್ರಿಗೆ. ದೋ ಇದನ್ನು ನರೇಟರ್ ಆದರೂ ಆ ನರೇಟರ್ ಒಂದು ಹೆಸರಿದೆ. ಅದೆಲ್ಲ ಜೊತೆಗೆ ಒಂದು PR ಐಟಮ್ ಆಗಿ ಇಟ್ಕೊಂಡಿದ್ದೀವಿ. ರಿಲೀಸ್ ಟುವರ್ಡ್ಸ್ ರಿಲೀಸ್ ಹೇಳ್ತೀವಿ ಸರ್. ಟ್ರಯಾಂಗ್ಯುಲರ್ ಅಲ್ಲ, ಕ್ವಾಡ್ರಾಂಗ್ಯುಲರ್, ಎರಡೆರಡು ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ. ಎರಡೆರಡು ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ. ಬಟ್ ಇಟ್ಸ್ ಮೇನ್ ಕಾಮಿಡಿ. ಎಲ್ಲ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅವರು ಫಸ್ಟ್ ಟೈಮ್ ಒಂದು ಲೇಡಿ ಅಸಾಸಿನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಶರ್ಮಿಳಾ ಅವರು. ಅಲ್ಲ ಆಗಲೇ ಟೀಸರಲ್ಲಿ ತೋರಿಸಿತ್ತು. ಇಲ್ಲ ಅವರು ಅದು ಆ ಪಾತ್ರನೇ ಬೇರೆ ಇದೆ ಬೇರೆ. ಇಲ್ಲಿ ಒಂದು ತಮಿಳ್ ಸ್ಪೀಕಿಂಗ್ ಡಾನ್ ಥರ ಒಂದು ಇದು ಮಾಡಿದ್ದಾರೆ. ಅವರು ಒಂಥರ ತುಂಬಿದ ಕೊಡ ಇದ್ದಂಗೆ. ಅಂದರೆ ಇವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಷ್ಟು ಕೊಡ್ತಾನೆ ಹೋಗ್ತಾ ಇರ್ತಾರೆ ರಘು ಸರ್. ಸೊ ಆಲ್ರೆಡಿ ಮಾಡಿದ್ದಾರೆ ಅಂತಂದರೆ ಅದರಿಂದ ವಿಭಿನ್ನವಾಗಿ ನಾವು ಏನು ಕೇಳ್ತೀರಿ ಇನ್ನೂ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಇರ್ಬೋದು. ಸೊ ಹಂಗಾಗಿ ಆ ಶೇಡ್ಸ್ ಯಾವುದೂ ಇಲ್ಲ. ಅದು ಬಿಟ್ಟು ಒಂದು ತಮಿಳ್ ಡಾನ್ ಥರ ಮಾಡಿದ್ದಾರೆ. ಅದು ಅನಿವಾರ್ಯವಾಗಿ ಆಯಿತು ಸರ್, ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ನಂದು ಯಾವುದೋ ಒಂದು ಪ್ರಾಜೆಕ್ಟ್ ಇನ್ಬಿಟ್ವಲ್ಲೇ ಟೇಕ್ ಆಫ್ ಆಗಬೇಕಿತ್ತು. ಸೊ ಅದು ಸ್ವಲ್ಪ ಹೋಲ್ಡ್ ಆಯಿತು. ಹಂಗಾಗಿ 2020 ಕೋವಿಡ್ ಅದೆಲ್ಲ ಆದಾಗಿಂದ ಪ್ರಾಜೆಕ್ಟು ಟೇಕ್ ಆಫ್ ಆಗಲಿಲ್ಲ. ನಾನು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಮೂವ್ ಆನ್ ಆಗೋಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಸೊ ಹಂಗಾಗಿ 21 ಅಜ್ಞಾತವಾಸಿ ಶುರು ಮಾಡಿದ್ವಿ. ಅದು ಈ ಇಯರ್ ಎಂಡಲ್ಲಿ ಅದು ರಿಲೀಸ್ ಆಗುತ್ತೆ. ಸೊ ಇಯರ್ 2 ಫಿಲ್ಮ್ಸ್ ಇರುತ್ತೆ.